ಕೊರೋನಾದ ಎರಡನೇ ಅಲೆಯಲ್ಲಿ ಪ್ರಕರಣಗಳು ಕಡಿಮೆ ಆಗ್ತಾ ಇದಾವೆ ಅಂತ ಬರ್ತಿದ್ದ ಹಾಗೆ ಎಲ್ಲ ಕಡೆನೂ ಕೂಡ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಅದರಲ್ಲೂ ಜವಾಬ್ದಾರಿಯಿಂದ ಇರಬೇಕಾದಂತವರು, ಮಾದರಿಯಾಗಬೇಕಾದಂತವರೇ ರೂಲ್ಸ್ ಗಳನ್ನ, ಕೊರೋನಾ ನಿಯಮಾವಳಿಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಅಂತದ್ದೇ ಒಂದು ಪ್ರಕರಣ ನಿಮ್ಮ ಮುಂದೆ ಇಡ್ತಾ ಇದೀವಿ. ಚಾಮರಾಜನಗರದಲ್ಲಿ ಕೊರೋನಾ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಚಾಮರಾಜನಗರ ನಗರಸಭೆ ಆರೋಗ್ಯಾಧಿಕಾರಿ ನಿವೃತ್ತಿಯನ್ನ ಹೊಂದಿದ್ರು. ಕೋವಿಡ್ ನಿಯಮ ಪಾಲಿಸದೆ ಅಧಿಕಾರಿಗೆ ಬೀಳ್ಕೊಡುಗೆಯನ್ನ ಮಾಡಿಕೊಡ್ಲಾಗಿರುವಂತದ್ದು. ಬೇರೆಯವ್ರಿಗೆಲ್ಲರಿಗೂ ಕೂಡ ಬುದ್ಧಿವಾದ ಹೇಳ್ತಾರೆ, ಆದ್ರೆ ಅವರೇ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ. ಕಲ್ಯಾಣ ಮಂಟಪವೊಂದರಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಕಲ್ಯಾಣ ಮಂಟಪದಲ್ಲಿ ಅಂದ್ರೆ ಈ ಸಮಾರಂಭಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಮೊನ್ನೆ ಅಷ್ಟೇ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ತುಂಬಾ ಕಡಿಮೆ ಜನ, ಅಂದ್ರೆ ಒಂದು 40 ಜನ ಸೇರ್ಬೇಕು ಅಂತ ಅದರಲ್ಲೂ ಕೂಡ ಮಿತಿಯನ್ನ ಕೂಡ ಏರಿರುವಂಥದ್ದು. ಈ ಸಂದರ್ಭದಲ್ಲಿ 100 ಜನ ಭಾಗಿಯಾಗಿದ್ದಾರೆ ಕಲ್ಯಾಣ ಮಂಟಪದಲ್ಲಿ. ಅದರ ಜೊತೆಗೆ ಮಾಸ್ಕ್ ಅನ್ನು ಹಾಕಿಲ್ಲ. ಅದರ ಜೊತೆಗೆ ಶಾರೀರಿಕ ಅಂತರ ಅಂತೂ ಇಲ್ಲವೇ ಇಲ್ಲ. ಈ ಕಾರ್ಯಕ್ರಮ ಆರೋಗ್ಯಾಧಿಕಾರಿ ಮಹದೇವ್ ಸ್ವಾಮಿ ಅವರಿಗೆ ಬೀಳ್ಕೊಡುಗೆಯ ಕಾರ್ಯಕ್ರಮ ಆಗಿತ್ತು. ಶಾರೀರಿಕ ಅಂತರ ಇಲ್ಲ, ಕೆಲವರಿಗೆ ಮಾಸ್ಕ್ ಕೂಡ ಇಲ್ಲ. ಎಲ್ಲ ರೂಲ್ಸು ಕೂಡ ಬ್ರೇಕ್ ಆಗಿತ್ತು. 100 ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ತಹಶೀಲ್ದಾರ್ ಅನುಮತಿ ಇಲ್ಲದೆ ಕಾರ್ಯಕ್ರಮವನ್ನ ಮಾಡಲಾಗಿದೆಯಂತೆ. ನಿಯಮ ಪಾಲಿಸದಿದ್ರೂ ಕೂಡ ಯಾವುದೇ ಕೇಸನ್ನ ಹಾಕಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ಸಂತೆಮರಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಪಾರ್ಟಿಯನ್ನ ಮಾಡಿದ್ರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು. ಅದನ್ನು ಕೂಡ ತೋರಿಸಿದ್ವಿ. ಇದುವರೆಗೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪ್ರಕರಣವನ್ನ ದಾಖಲು ಮಾಡಿಲ್ಲ ಅಲ್ಲಿರುವಂತವರು. ಅಂದು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು, ಕೇಸನ್ನ ದಾಖಲಿಸಿಲ್ಲ ಪೊಲೀಸರು. ನಿನ್ನೆ ಅದೇ ರೀತಿಯ ಘಟನೆ ನಡೆದರೂ ಕೂಡ ಮತ್ತೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಓಕೆ, ಒಳ್ಳೆ ಅಧಿಕಾರಿಗಳು, ಬೀಳ್ಕೊಡುಗೆಯನ್ನ ಕೊಡಿ, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ರೂಲ್ಸ್ ಗಳನ್ನ ಫಾಲೋ ಮಾಡಿ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ರೀತಿಯಾಗಿ ಜನರನ್ನ ಸೇರಿಸ್ಕೊಂಡು ಕಾರ್ಯಕ್ರಮವನ್ನ ಮಾಡುವಂತ ಅನಿವಾರ್ಯತೆ ಏನಿತ್ತು ಅನ್ನೋದಷ್ಟೇ ಇಲ್ಲಿ ಪ್ರಶ್ನೆ ಇರೋದು. ಗಮನಿಸ್ತಾ ಇದ್ದೀರಾ, ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ನಮ್ಮ ರಾಜಕಾರಣಿಗಳಂತೂ ಎಲ್ಲ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ. ಅದರ ಜೊತೆಗೆ ಅಧಿಕಾರಿಗಳು ಕೂಡ ಅಷ್ಟೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇರುವಂಥದ್ದು. ಆದರೆ ಇದ್ಯಾವುದಕ್ಕೂ ಕೂಡ ಕ್ರಮ ಇಲ್ಲ. ಇದೇ ಈ ಒಂದು ಜಾಗದಲ್ಲಿ ಯಾರಾದರೂ ಒಬ್ಬ ಜನಸಾಮಾನ್ಯ ಮದುವೆನೋ ಅಥವಾ ಬೇರೆ ಏನಾದರೂ ಪ್ರೋಗ್ರಾಮ್ಗಳನ್ನ ಮಾಡಿದಿದ್ರೆ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವ್ರನ್ನ ನರಳಾಡ್ಸ್ಬಿಡೋರು. ಆದ್ರೆ ಅಧಿಕಾರಿಗಳಲ್ವಾ, ಬಿಟ್ಬಿಡ್ತಾರೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತ ಮನಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ. ಅಲ್ಲಿರುವಂತ ಅಧಿಕಾರಿಗಳದ್ದೇ ಆಗಿರ್ಬೋದು, ಪೊಲೀಸರದ್ದೇ ಆಗಿರ್ಬೋದು. ಇವ್ರಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಒಂದು ರೂಲ್ಸ್ ಅಂತ ಮಾಡ್ಕೊಂಡ್ಬಿಡ್ಲಿ ಅತ್ಲಾಗೆ. ಕಾನೂನಲ್ಲಿ ಆ ರೀತಿಯಾದಂತ ಒಂದು ಸಪರೇಟ್ ಆದಂತ ಕಾನೂನನ್ನ ತಂದ್ಕೊಳ್ಳಿ ಇವ್ರ ಅತ್ಲಾಗೆ. ಅಧಿಕಾರಿಗಳಿಗೆ ಒಂದು ರೂಲ್ಸ್ ಇದೆ, ರಾಜಕಾರಣಿಗಳಿಗೆ ಒಂದು ರೂಲ್ಸ್ ಇದೆ. ಜನಸಾಮಾನ್ಯರು ನಿಮಗೆ ಮಾತ್ರ ಸಪರೇಟ್ ರೂಲ್ಸು. ನಾವು ಮಾಡುವಂತ ರೂಲ್ಸ್ಗಳೆಲ್ಲವೂ ಕೂಡ ನೀವು ಪಾಲನೆ ಮಾಡಬೇಕು, ನಾವು ಮಾತ್ರ ಅದನ್ನ ಪಾಲನೆ ಮಾಡೋದಿಲ್ಲ ಅಂತ ಅದರಲ್ಲಿ ಕಂಡೀಷನ್ ಸಪ್ಲೈ ಅಂತ ಇರುತ್ತಲ್ಲ, ಅದ್ರಲ್ಲಿ ಸೇರಿಸ್ಕೊಂಡ್ಬಿಡಿ ಅತ್ಲಾಗೆ, ಸರಿಯಾಗುತ್ತೆ. ಈ ರೀತಿಯಾಗೆಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೆ. ಅದಾದ್ಮೇಲೆ ಜನಸಾಮಾನ್ಯರು ಯಾರಾದ್ರೂ ಈ ರೀತಿಯಾಗಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿಬಿಟ್ರೆ ಸಾಕು, ಕೇಸ್ ಹಾಕ್ಬಿಟ್ಟು ನಳಾಡ್ಸ್ಬಿಡ್ತಾರೆ. ಹಿಂಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ. ನಮ್ಮ ರಾಜ್ಯದ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಹಿಂಗಿದೆ ಪರಿಸ್ಥಿತಿ. ರಾಜಕಾರಣಿಗಳದ್ದನ್ನು ಕೂಡ ನೋಡ್ತಾನೆ ಇದ್ವಿ. ಮೊನ್ನೆ ಯಡಿಯೂರಪ್ಪನವರು ಕೂಡ ಒಂದು ಮದುವೆಗೆ ಹೋಗಿದ್ರು. ಅಲ್ಲಿ ಅವರೇ ಹೇಳ್ತಾರೆ, ಮುಖ್ಯಮಂತ್ರಿಗಳೇ ಹೇಳಿದ್ರು 40 ಜನ ಮಾತ್ರ ಇರಬೇಕು ಮದುವೆಗಳಲ್ಲಿ ಅಂತ. ಅವ್ರು ಹೋಗಿದ್ದಂಥ ಮದುವೆಯಲ್ಲಿ 100 ಜನ ಭಾಗಿಯಾಗಿದ್ರು. ಯಾರು ಕೇಳ್ತಾರೆ? ಮುಖ್ಯಮಂತ್ರಿಗಳು ಹೋಗಿದ್ದಂಥ ಮದುವೆ ಯಾರಾದರೂ ಹಾಕ್ಲಿಕ್ಕಾಗುತ್ತಾ? ಫೈನ್ ಹಾಕ್ತಾರಾ? ಕೇಸ್ ಹಾಕ್ತಾರಾ? ನೋ ವೇ. ಯಾರು ಟಚ್ ಕೂಡ ಮಾಡಿರೋದಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದ್ರೆ ದೊಡ್ಡ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಂದೀಶ್, ಗಮನಿಸ್ತಾ ಇದೀವಿ, ಮಾದರಿಯಾಗಬೇಕಾಗಿದ್ದಂತ ರಾಜಕಾರಣಿಗಳು, ಅಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡ್ತಾನೆ ಇದ್ದಾರೆ. ಅದೇ ಜನಸಾಮಾನ್ಯ ರೂಲ್ಸ್ ಬ್ರೇಕ್ ಮಾಡಿದ್ರೆ ಫೈನು, ದಂಡ, ಅದ್ರ ಜೊತೆಗೆ ಕೇಸ್ಗಳನ್ನ ಹಾಕ್ಬಿಟ್ಟು ಹಗಲು ಬಗ್ಲು ಪೊಲೀಸ್ ಠಾಣೆಗೆ ಅಲ್ದಾಡಿಸ್ತಾರೆ, ಕೋರ್ಟ್ಗಳಿಗೆ ಅಲ್ದಾಡಿಸ್ತಾರೆ. ಬಟ್ ಇವ್ರುಗಳಿಗೆ ಮಾತ್ರ ಏನು ಶಿಕ್ಷೆ ಇಲ್ಲ. ಹೌದು ಪೃಥ್ವಿರಾಜ್, ನೀವು ಹೇಳ್ದಂಗೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗಮನಿಸ್ತಾ ಇದ್ರಿ, ರೂಲ್ಸ್ ಬ್ರೇಕ್ ಮಾಡಿ ಯಾವ ರೀತಿಯಾಗಿ ಪ್ರೋಗ್ರಾಮ್ ಅನ್ನ
ಮಾಡಲಾಗಿದೆ ಅಂತ. ನಾವು ಈಗ ನಿಮಗೆ ತೋರಿಸ್ತಾ ಇರುವಂತದ್ದು ಅಷ್ಟು ಜನ ಮಾತ್ರ ನಿಮಗೆ ಕಾಣಿಸ್ತಾ ಇರೋದು, ಆದ್ರೆ ಕೆಳಗಡೆ ನೂರಾರು ಜನ ಭಾಗಿಯಾಗಿದ್ದಾರೆ. ಸಿಎಂ BSY ನೆಲಮಂಗಲದಲ್ಲಿ ನಡೆದಂತ ಮದುವೆಯಲ್ಲಿ ಭಾಗಿಯಾಗಿದ್ರು, ಆರ್ತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿರುವಂತ ಶಿವಮೊಗ್ಗದ ಅಗಡಿ ಅಶೋಕ್ ಅವರ ಮಗನ ಮದುವೆ ಆರ್ತಕ್ಷತೆಯಲ್ಲಿ ಭಾಗಿಯಾಗಿದ್ರು. ನೆಲಮಂಗಲ ತಾಲೂಕಿನ ಕುಣಿಗಲ್ ರಸ್ತೆಯ ಮಹದೇವಪುರದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿರುವಂಥದ್ದು ಈ ಒಂದು ಕಾರ್ಯಕ್ರಮ. ಸಿಎಂ BSY ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂತನ ವಧುವರನಿಗೆ ಶುಭ ಹಾರೈಸಿದ್ರು. ಇದು ತಪ್ಪಲ್ಲ, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಅಲ್ಲಿ ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ ನಾವು ಅದನ್ನೇ ತೋರಿಸ್ತಾ ಇದ್ವಿ. ರೂಲ್ಸ್ ಅನ್ನ ಮಾಡುವಂತವ್ರೆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ. ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಇವ್ರು ರೂಲ್ಸ್ ಗಳನ್ನ ಮಾಡೋದಾ ಅಂತ. ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ದಾರೆ, ಅವ್ರ ಜೊತೆ ಅವ್ರು ಹೋಗಿದ್ದಾರೆ ಅಂದ್ರೆ ಇನ್ನೊಂದು 50-100 ಜನ ಇರ್ತಾರೆ. ಅದ್ರ ಜೊತೆಗೆ ಆ ಒಂದು ಅಂದ್ರೆ ನಡೀತಾ ಇತ್ತಲ್ಲ ಆ ರೆಸಾರ್ಟ್ ನಲ್ಲಿ ಕಾರ್ಯಕ್ರಮ, ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ರು. ಆದ್ರೂ ಕೂಡ ಒಂದೇ ಒಂದು ದೂರು ದಾಖಲಾಗಿಲ್ಲ, ಒಂದೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಪೊಲೀಸರು ಕೂಡ ಚೆಕ್ ಮಾಡಿಲ್ಲ. ಪೊಲೀಸರು ಅಲ್ಲಿ ಕಾವಲು ಹಾಕಿದ್ದಾರೆ, ಚೆಕ್ ಮಾಡೋದು ಹೋಗ್ಲಿ, ಕಾವಲು ಹಾಕಿದ್ದಾರೆ ಅವರೇನೆ. ಬನ್ನಿ 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 ಜನ ಅಂತ. ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ಅಂತೂ ನಡೀತಾನೇ ಇದೆ. ಆ ಒಂದು ಬೆಳವಣಿಗೆಗಳು ಯಾವ್ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ನೀವು ಕೂಡ ಗಮನಿಸಿದ್ರ. ಒಂದು ಬಿಜೆಪಿಯಲ್ಲಿ ಮತ್ತು ಒಂದ್ ಕಡೆ ಕಾಂಗ್ರೆಸ್. ಇದರ ಜೊತೆಗೆ ಯಡಿಯೂರಪ್ಪನವರು ನಾನ್ ಸ್ಟ್ರಾಂಗ್ ಅನ್ನೋದನ್ನ ಪದೇ ಪದೇ ನಿರೂಪಿಸುವಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗೋದಿಲ್ಲ, ನೆಕ್ಸ್ಟ್ ಕೂಡ 130 ಸೀಟನ್ನ ತರುವಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಅನ್ನುವ ಮುಖಾಂತರ ನೆಕ್ಸ್ಟ್ 2 ವರ್ಷ ನಾನೇ ಇರ್ತೀನಿ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಸಮರ್ಥವಾಗಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದನ್ನ ತೋರಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. BSYಗೆ ವಯಸ್ಸಾಗಿದೆ, ಆರೋಗ್ಯ ಇಲ್ಲ ಎಂಬ ಮಾತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೆಲವು ಬಿಜೆಪಿ ನಾಯಕರೇ ಮಾಡ್ತಾ ಇರುವಂತ ಆರೋಪಗಳು. ಸೊ ಈ ಒಂದು ಕಾರಣಕ್ಕೋಸ್ಕರ ಅವರನ್ನ ತೆಗಿರಿ, ವಯಸ್ಸಾಗಿದೆ, ಆರೋಗ್ಯ ಕೂಡ ಸರಿ ಇಲ್ಲ, ನೆಕ್ಸ್ಟ್ ನಾವು ಎಲೆಕ್ಷನ್ಗೆ ಹೋಗ್ಬೇಕು ಅಂದ್ರೆ ಇವ್ರನ್ನ ಇಟ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತೆಲ್ಲ ಕೆಲವು ಬಿಜೆಪಿ ನಾಯಕರು ಹೈಕಮಾಂಡ್ಗೆ ದೂರನ್ನ ಕೊಟ್ಟಿರುವಂತದ್ದು. ಅದೆಲ್ಲವನ್ನೂ ಕೂಡ ಸಾರಾಸಗಟ್ಟಾಗಿ ತಳ್ಳಿ ನಾನು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದೇನೆ, ಸಮರ್ಥನಾಗಿದ್ದೇನೆ ಅಂತ ತೋರಿಸಲಿಕ್ಕೆ ಯಡಿಯೂರಪ್ಪನವರು ಮುಂದಾದಂತೆ ಕಾಣಿಸ್ತಾ ಇದೆ. ಎಲ್ಲಾ ಕಡೆಗೂ ಕೂಡ ಸಿಎಂ ಪ್ರವಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಎಂಬಂತ ದೂರುಗಳನ್ನ ಇತ್ತಿದ್ರು ಹೈಕಮಾಂಡ್ ಬಳಿ ಕೆಲವು ಬಿಜೆಪಿ ನಾಯಕರು. ಇದೇ ಕಾರಣಕ್ಕೆ ರಾಜ್ಯದಾದ್ಯಂತ ಪ್ರವಾಸಕ್ಕೆ ಸಿಎಂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದೇ ಕಲ್ಲಿಗೆ 2 ಹಕ್ಕಿಯನ್ನ ಹೊಡಿಲಿಕ್ಕೆ ಸಿಎಂ ಪ್ಲಾನ್ ಅನ್ನ ಮಾಡಿರುವಂತದ್ದು. ದೂರ ಆಗಿರುವಂತ ಶಾಸಕರ ಮನವೊಲಿಕೆ ಆದಂತೆನೂ ಕೂಡ ಆಗುತ್ತೆ. ಅದರ ಜೊತೆಗೆ ಶಾಸಕರ ಕ್ಷೇತ್ರಗಳಿಗೆ ಸೂಕ್ತ ಅನುದಾನವನ್ನ ಬಿಡುಗಡೆ ಮಾಡಿದಂತನೂ ಕೂಡ ಆಗುತ್ತೆ. ಇನ್ನ ಜೊತೆಗೆ ಎಲ್ಲಾ ಜಿಲ್ಲೆಯ ಪ್ರವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಅಂದ್ರೆ ಯಾವುದೇ ತಾರತಮ್ಯ ಇಲ್ಲದೆ ಅನುದಾನವನ್ನ ಕೊಡ್ತಾ ಇದ್ದೀವಿ, ನೋಡ್ಕೊಳ್ತಾ ಇದ್ದೀವಿ ಅನ್ನುವ ರೀತಿಯಾದಂತ ಒಂದು ಸಂದೇಶವನ್ನ ಕೂಡ ಕೊಟ್ಟಂತಾನೆ ಆಗುತ್ತೆ. ಯಾಕೆಂದ್ರೆ ಕೆಲವರು ಆರೋಪ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಮಾತ್ರ ಮುಖ್ಯಮಂತ್ರಿಗಳ, ನಮ್ಮ ಜಿಲ್ಲೆಗಳು ಇದಾವೆ ಸ್ವಾಮಿ ನೋಡಿ ಅಂತ ರೇವಣ್ಣ ಅವರು ಮೊನ್ನೆ ಮಾತನಾಡಿದ್ರು. ಈ ರೀತಿಯಾಗಿ ಕೆಲವು ನಾಯಕರುಗಳು ಮಾತನಾಡಿದ್ರು. ಅದಕ್ಕೂ ಕೂಡ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾದಂತೆ ಕಾಣಿಸ್ತಾ ಇದೆ. ಶಾಸಕರ ಬೆಂಬಲವನ್ನ ಪಡೆದು ಅಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಜನ ಶಾಸಕರು ಯಡಿಯೂರಪ್ಪನವರ ಪರವಾಗಿದ್ದಾರೆ. ಇನ್ನೂ ಶಾಸಕರ ಬೆಂಬಲವನ್ನ ಪಡೆದು ತನ್ನ ಒಂದು ಸ್ಥಾನವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಪ್ರಯತ್ನ ಇದು ಕೂಡ ಅಂತ ಹೇಳಲಾಗ್ತದೆ. ಬಟ್ ಏನೇ ಮಾಡಿದ್ರು ಒಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತು ಒಂದ್ ಕಡೆ ಸಾಕಷ್ಟು ಯೋಜನೆಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಜಿಲ್ಲೆಗಳ ಪ್ರವಾಸವನ್ನ ಹಮ್ಮಿಕೊಂಡಿರುವಂತ ಸಂದರ್ಭದಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಯಡಿಯೂರಪ್ಪನವರು ಕಳೆದ 1.5 ತಿಂಗಳಿಂದ ಅಂತೂ ಗಮನಿಸೋದ ಸಂದರ್ಭದಲ್ಲಿ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವಾಗ ಯೋಗೇಶ್ವರ್ ದೆಹಲಿಗೆ ಹೋಗಿ ಬಂದ ನಂತರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇಂಜ್ ಆಗ್ಬಿಡ್ಬೋದೇನೋ ಅನ್ನುವಂತ ಮಾತುಗಳು ಜೋರಾಯ್ತು. ಆ ಕ್ಷಣದಿಂದಲೂ ಕೂಡ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಕೆಲವು ಜಿಲ್ಲೆಗಳಿಗೂ ಕೂಡ ಪ್ರವಾಸವನ್ನ ಮಾಡ್ತಾ ಇನ್ನು ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಏನ್ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ?
ಪೃಥ್ವಿರಾಜ್ ಜಾರಕಿಹೊಳಿ ಒಂದ್ ಕಡೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಚಿಂತನೆ ನಡೆಸಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಇನ್ನೊಂದೆಡೆ ಬಿಜೆಪಿ ನಾಯಕರುಗಳು ಹಲವಾರು ಶಾಸಕರು ಸಚಿವರು ಮುಖ್ಯಮಂತ್ರಿ ಬದಲಾವಣೆಗೆ ಒತ್ತಡವನ್ನು ಹಾಕ್ತಿರುವಂತದ್ದು. ಈ ಎಲ್ಲದ ನಡುವೆ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾನು ಫಿಟ್ ಅಂಡ್ ಫೈನ್ ಇದ್ದೀನಿ ಮತ್ತು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ, ನಾನು 24 ಗಂಟೆ ಕೂಡ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ನಿರತನಾಗಿದ್ದೀನಿ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಮತ್ತು ತಮ್ಮ ಬಿಜೆಪಿ ಒಳಗಿರ್ತಕ್ಕಂಥ ರಾಜಕೀಯ ವಿರೋಧಿಗಳಿಗೆ ಸಂದೇಶವನ್ನು ರವಾನೆ ಮಾಡಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದು ತನ್ನದೇ ಆದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ಭಾಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೋವಿಡ್ ಅಲೆ ಕಡಿಮೆ ಆದ ಕೂಡಲೇ ರಾಜ್ಯ ಪ್ರವಾಸಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸುಮಾರು 3 ವಾರ ರಾಜ್ಯ ಪ್ರವಾಸಕ್ಕೆ ಸಂಬಂಧಪಟ್ಟ ಈಗಾಗಲೇ ರೂಪುರೇಷೆ ಮತ್ತು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಿಎಂ ಕಚೇರಿ ಮತ್ತು ಆಯಾ ಜಿಲ್ಲೆಗಳಲ್ಲಿ ಏನೆಲ್ಲ ಉದ್ಘಾಟನೆ ಆಗಬೇಕಾಗಿದೆ, ಶಂಕುಸ್ಥಾಪನೆ ಆಗಬೇಕಾಗಿದೆ ಮತ್ತು ಏನೆಲ್ಲ ಕೆಲಸಗಳಾಗಬೇಕು ಆ ಒಂದು ಲೀಸ್ಟ್ ಅನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿರುವಂತದ್ದು. ಮೊದಲು ಜಿಲ್ಲಾ ಪ್ರವಾಸ ಸಂದರ್ಭದಲ್ಲಿ ಆಯಾ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಅಧ್ಯಯನ ಮಾಡಿ ನಂತರ ಆ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳಿದ್ದಾರೆ. ಪ್ರಮುಖವಾಗಿ ಆಯಾ ಜಿಲ್ಲೆಗಳಲ್ಲಿ ಬಿಜೆಪಿ ಶಾಸಕರು ಇರಬಹುದು ಮತ್ತು ಬಿಜೆಪಿ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಇದರ ಪ್ರಥಮ ಗುರಿ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ವಿರುದ್ಧ ಧ್ವನಿ ಎತ್ತುವವರನ್ನ ಸಮಾಧಾನ ಮಾಡುವಂತದ್ದು ಮತ್ತು ಶಾಸಕರ ಸಮಾಧಾನ ಮಾಡುವಂತದ್ದು ಮತ್ತು ಅವರಿಗೆ ಬೇಕಾದಂತಹ ಅನುದಾನವನ್ನು ಕೊಡುವಂತದ್ದು ಮತ್ತು ಜೊತೆಗೆ ಶಾಸಕರ ಜೊತೆ ಉತ್ತಮ ಬಾಂಧವ್ಯವನ್ನ ಮತ್ತೆ ಮುಂದುವರಿಸಲು ಮುಖ್ಯಮಂತ್ರಿಗಳು ಈ ಪ್ಲಾನ್ ಅನ್ನು ಮಾಡಿದ್ದಾರೆ. ಆ ಮುಖಾಂತರ ಹೈಕಮಾಂಡ್ಗೆ ಪ್ರಮುಖವಾಗಿ ನಾನು ಆರೋಗ್ಯಯುತವಾಗಿದ್ದೀನಿ ಮತ್ತು ಶಾಸಕರ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದೀನಿ, ಜೊತೆಗೆ ಜಿಲ್ಲಾ ಪ್ರವಾಸಗಳನ್ನು ಮಾಡ್ತಿದ್ದೀನಿ, ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲಿಸ್ತಿದ್ದೀನಿ ಅನ್ನೋ ಮುಖಾಂತರ ಹೈಕಮಾಂಡ್ಗೆ ಯಾವುದೇ ಕಾರಣ ಕೂಡ ನಾಯಕತ್ವ ಬದಲಾವಣೆ ನೀವು ಮುಂದಾದ್ರೆ ನಾನು ಎಲ್ಲೊಂದು ಕಡೆ ಶಾಸಕರು ನನ್ನ ಜೊತೆ ಇದ್ದಾರೆ ಮತ್ತು ನಾನು ಕೂಡ ಫಿಟ್ ಇದ್ದೀನಿ, ಇಂಥ ಕೆಲಸಕ್ಕೆ ಕೈ ಹಾಕ್ಬಿಡಿ ಎಂಬ ಸಂದೇಶವನ್ನು ರವಾನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಲ್ಲೊಂದು ಕಡೆ ಹೈಕಮಾಂಡ್ಗೆ ಈಗಾಗಲೇ ಅವರ ಆರೋಗ್ಯದ ವಿಚಾರವಾಗಿ ದೂರು ಕೊಟ್ಟಂತವರಿಗೆ ಕೂಡ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ನಾಯಕತ್ವ ಬದಲಾವಣೆ ಮಾಡತಕ್ಕಂತ ಒಂದು ಆಡ್ ಮಾಡೋದಾದ್ರೆ ಚಿದಾನ್ ಪಟೇಲ್ ನಿನ್ನೆ ವಿಜೇಂದ್ರ ಅವರು ಒಂದು ಮಾತನ್ನ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗೋದಿಲ್ಲ, ಇದು ಮುಗಿದ ಅಧ್ಯಾಯ ಅಂತ. ಮತ್ತೊಂದ್ ಕಡೆ ಸಂಜೆ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಡ್ತಾರೆ, 130 ಸೀಟ್ಗಳನ್ನ ತರಬೇಕಾಗಿದೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಇನ್ನು 2 ವರ್ಷ ನಾನು ಇರ್ತೀನಿ ಅನ್ನುವಂತ ಒಂದು ಪರೋಕ್ಷವಾದಂತ ಹೇಳಿಕೆ ಆದಂತ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಿಂದ ಸಂದೇಶ ಬಂದಿದೆಯಾ, ಯಡಿಯೂರಪ್ಪನವರೇ ನೀವೇ ಇರ್ತೀರಾ, ಯಾವುದಕ್ಕೂ ಕೂಡ ಭಯ ಬೇಡ, ಸಮರ್ಥವಾಗಿ ಆಡಳಿತವನ್ನ ಮಾಡ್ಕೊಂಡು ಹೋಗಿ ಅಂತ, ಅಥವಾ ಹೈಕಮಾಂಡ್ಗೆ ಇವರು ಪರೋಕ್ಷವಾಗಿ ಒಂದು ಮೆಸೇಜ್ ರವಾನೆ ಮಾಡ್ತಿರೋದಾ, ನನ್ನನ್ನ ಚೇಂಜ್ ಮಾಡುವಂತ ಪ್ರಯತ್ನ ಮಾಡಬೇಡಿ ಅಂತ? ಪೃಥ್ವಿರಾಜ್ ಜಾರಕಿಹೊಳಿ ಹೈಕಮಾಂಡ್ ಈಗ ಒಂದು ಸಂದೇಶ ರವಾನೆ ಮಾಡಬೇಕಾಗಿದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನ ಪ್ರಮುಖ ನಾಯಕರು ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಸಂದೇಶವನ್ನ ಬಹಿರಂಗವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ಬೇಕಾಯ್ತು. ಆದ್ರೆ ಇದುವರೆವರೆಗೂ ಯಾರು ಹೇಳ್ಬೇಕಾಗಿತ್ತು? ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಯಾರು ಹೇಳ್ಬೇಕು? ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹೇಳಬೇಕು, ಅಮಿತ್ ಶಾ ಅವರು ಹೇಳಬೇಕು ಮತ್ತು ಪ್ರಮುಖ ನಾಯಕರುಗಳು ಹೇಳಬೇಕು. ಆದ್ರೆ ಅವ್ರು ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಹೇಳಿಕೆಯನ್ನಾಗ್ಲಿ ಅಥವಾ ಬಹಿರಂಗ ಹೇಳಿಕೆಯನ್ನಾಗ್ಲಿ ಯಾವುದು ಕೂಡ ಸಂದೇಶವನ್ನ ಕೊಡೋದಾಗ್ಲಿ ಏನೂ ಮಾಡಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ನಾಯಕತ್ವ ಗಟ್ಟಿ ಕಳಿಸ್ಲಿಕ್ಕೆ ಮುಖ್ಯಮಂತ್ರಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ನಾನು ಫಿಟ್ ಅಂಡ್ ಫೈನ್ ಇದ್ದೀನಿ, ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯ ಸಿದ್ಧತೆ ಮತ್ತು ತಯಾರಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಶಾಸಕರುಗಳಲ್ಲಿ ಎಲ್ಲೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆತಿಲ್ಲ ಎಂಬ ಅಸಮಾಧಾನ ಇರುವಂತದ್ದು, ಅನುದಾನ ಬಿಡುಗಡೆ ಆಗ್ತಿಲ್ಲ ಎಂಬ ಅಸಮಾಧಾನ ಇರುವಂತದ್ದು, ಈ ಎಲ್ಲ ಅಸಮಾಧಾನವನ್ನ ಬದಿಗೊತ್ತಿ ಸಮಾಧಾನ ಮಾಡುವ ಉದ್ದೇಶ ಮತ್ತು ಅನುದಾನಗಳನ್ನು ಒಂದಷ್ಟು ಬಿಡುಗಡೆ ಮಾಡುವ ಮುಖಾಂತರ ಆಯಾ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಈ ಒಂದು ಪ್ಲಾನ್ ಅನ್ನು ಹಾಕಿದ್ದಾರೆ. ಆ ಮುಖಾಂತರ ಹೈಕಮಾಂಡ್ ಕೂಡ ನಾನು ಗಟ್ಟಿಯಾಗಿದ್ದೀನಿ, ಶಾಸಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದೀನಿ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೀನಿ ಮತ್ತು 2 ವರ್ಷ ನಾನೇ ಕೂಡ ಸಿಎಂ ಆಗಿ ಮುಂದುವರಲಿಕ್ಕೆ ಸಿದ್ಧರಿದ್ದೀನಿ ಎಂಬ ಸಂದೇಶವನ್ನು ರವಾನೆ ಮಾಡಲಿಕ್ಕಾಗಿ ಈ ಒಂದು 2 ಪ್ಲಾನ್ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್ ಜಾರಕಿಹೊಳಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಯಡಿಯೂರಪ್ಪನವರಂತೂ ಜಿಲ್ಲೆಗಳ ಪ್ರವಾಸವನ್ನ ಮಾಡೋದ್ರ ಜೊತೆಗೆ ಬಿಜೆಪಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಅವರ ಮೇಲೆ ವಯಸ್ಸಾಗಿದೆ ಅನ್ನುವಂತ ಒಂದು ಆರೋಪ ಇದೆಯಲ್ಲ, ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನುವಂತ ಸಂದೇಶವನ್ನು ಕೂಡ ಸಾರಲಿಕ್ಕೆ ಮುಂದಾದಂತೆ ಸ್ಪಷ್ಟವಾಗಿ ಕಾಣಿಸ್ತದೆ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಶುರು ಆಗ್ಬಿಟ್ಟಿತ್ತು. ಯಾದಗಿರಿಯಲ್ಲಿ ಧಾನ್ಯ ಸಾಮಗ್ರಿಗಳ ರಕ್ಷಣೆಗೆ ಶಿಕ್ಷಕರೇ ಸರ್ಪಗಾವಲಾಗಿದ್ದಾರೆ. ಧಾನ್ಯಗಳ ಕಾವಲಿಗೆ ಶಾಲೆಯಲ್ಲೇ ಮಲಗ್ತಾ ಇದ್ದಾರೆ ಒಬ್ಬ ಶಿಕ್ಷಕ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಶಾಲೆಗಳಲ್ಲಿ ಅಲ್ಲಿ ಬಿಸಿಯೂಟದ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಇನ್ನೂ ಕೆಲವು ಶಾಲಾ ಶಿಕ್ಷಕರ ಮೇಲೂ ಕೂಡ ಆರೋಪ ಇತ್ತು, ಅವರ ಧಾನ್ಯಗಳನ್ನ ತಗೊಂಡು ಹೋಗ್ತಾರೆ ಅಂತೆಲ್ಲ ಆರೋಪಗಳಿತ್ತು. ಅಂತವ್ರಿಗೆ ಎಲ್ರಿಗೂ ಕೂಡ ಮಾದರಿಯಾಗುವಂತ ಕೆಲಸವನ್ನ ಸಿದ್ದಣ್ಣಗೌಡ ಅನ್ನುವಂತ ಮುಖ್ಯ ಶಿಕ್ಷಕರು ಮಾಡಿದ್ದಾರೆ. ಯಾದಗಿರಿಯ ಸುರಪುರದ ಮಾಲಹಳ್ಳಿಯ ಮುಖ್ಯ ಶಿಕ್ಷಕರು ಇವರು. ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತ ಸಿದ್ದಣ್ಣ ಗೌಡ್ರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆನೇ ಮಾಹಿತಿಯನ್ನು ನೀಡ್ತಾ ಇರೋದು ನಿಮ್ಮ ಮುಂದೆ. ಆಹಾರ ಧಾನ್ಯಗಳನ್ನ ಕಾಯಲಿಕ್ಕೆ ಶಾಲೆಯಲ್ಲೇ ನಿದ್ರೆ ಮಾಡ್ತಾ ಇದ್ದಾರೆ ಅವರು.
ಊರಿನ ಅಕ್ಕಪಕ್ಕದ ಕೆಲ ಕಡೆ ಶಾಲೆಗೆ ಬೀಗವನ್ನ ಮುರಿದು ಕಳ್ಳತನವನ್ನ ಮಾಡ್ತಾ ಇರುವಂಥದ್ದು. ಆಹಾರ ಧಾನ್ಯ ಕಳ್ಳತನವನ್ನ ಮಾಡಿ ಪರಾರಿಯಾಗಿದ್ರು ಖದೀಮರು. ಸೊ ಹೀಗಾಗಿ ನಮ್ಮ ಒಂದು ಶಾಲೆಯಲ್ಲಿ ಈ ರೀತಿಯಾಗಿ ಆಗ್ಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಮುಖ್ಯ ಶಿಕ್ಷಕರೇ ಜವಾಬ್ದಾರಿಯನ್ನ ಹೊತ್ತು ಆ ಒಂದು ಶಾಲೆಯಲ್ಲಿ ಮಲಗ್ತಾ ಇದ್ದಾರೆ. ಬೆಳಿಗ್ಗೆ ಹೊತ್ತಲ್ಲ, ರಾತ್ರಿ ಹೊತ್ತು ಅಲ್ಲೇ ಆ ಒಂದು ಧಾನ್ಯಗಳನ್ನ ಕಾಯುವಂತ ನಿಟ್ಟಿನಲ್ಲಿ ಮುಖ್ಯ ಶಿಕ್ಷಕರೇ ಶಾಲೆಯಲ್ಲಿ ಮಲಗ್ತಾ ಇರುವಂಥದ್ದು. ಈ ಮೂಲಕ ತಮ್ಮ ಶಾಲೆಗೆ ಬಂದಿದ್ದಂತ ಧಾನ್ಯಗಳನ್ನ ಸೇಫ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ತನ್ನ ಶಾಲೆಗೆ ಕಾವಲಾಗಿರುವಂಥದ್ದು ಮುಖ್ಯ ಶಿಕ್ಷಕರು. ಶಿಕ್ಷಕನ ಕಾರ್ಯಕ್ಕೆ ಬೆಂಗಳೂರಿನ ಇಲಾಖೆಯ ಅಧಿಕಾರಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಶಹಬ್ಬಾಸ್ ಗಿರಿಯನ್ನ ಕೂಡ ಕೊಟ್ಟಿದ್ದಾರೆ. ಕೊಡ್ಲೇಬೇಕು ಅಂತ ಕೆಲಸವನ್ನೇ ಮಾಡಿರುವಂಥದ್ದು ಮುಖ್ಯ ಶಿಕ್ಷಕರು. ಯಾಕೆಂದ್ರೆ ಓದ್ರೋಗ್ಲಿ ನಮ್ಗೇನಾಗಬೇಕಾಗಿದೆ ಅನ್ನುವಂತಹ ಶಿಕ್ಷಕರ ನಡುವೆ ಇಂತಹ ಶಿಕ್ಷಕರೊಬ್ರು ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಮಾದರಿಯಾಗಿ ಆಗ್ತಾರೆ. ಅದರಲ್ಲೂ ಆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಬೀಗವನ್ನ ಮುರಿದು ಅಲ್ಲಿ ಇದ್ದಂಥ ಧಾನ್ಯಗಳನ್ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳಿಗಾಗಿರ್ಬೋದು, ನಮ್ಮ ಶಾಲೆಯಲ್ಲಿ ಈ ರೀತಿಯಾದಂಥ ಒಂದು ತೊಂದರೆ ಆಗಬಾರ್ದು ಅನ್ನುವ ಒಂದು ಕಾರಣಕ್ಕೋಸ್ಕರ ಈ ಮುಖ್ಯ ಶಿಕ್ಷಕರಾಗಿರುವಂಥ ಸಿದ್ದಣ್ಣ ಗೌಡ್ರೆ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗಪ್ಪ, ಎಷ್ಟು ದಿನಗಳಿಂದ ಈ ರೀತಿಯಾಗಿ ಅವರು ಶಾಲೆಯಲ್ಲೇ ಮಲಗ್ತಾ ಇರುವಂತದ್ದು, ಆ ಧಾನ್ಯಗಳಿಗೆ ಕಾವಲಾಗಿ ನಿಂತಿದ್ದಾರೆ? ಈಗಲೇ ರಾಜ್ಯ ಸರ್ಕಾರ ಕೂಡ ಕೋವಿಡ್ ಸಂಕಷ್ಟದಲ್ಲಿ ಏನು ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳು ಕೂಡ ಶಾಲೆ ಮಕ್ಕಳು ಹಸುವಿನಿಂದ ಬಳಲಬಾರದೆಂಬ ಕಾಳಜಿಯಿಂದ 5 ತಿಂಗಳ ಆಹಾರ ಧಾನ್ಯವನ್ನು ಅಕ್ಷರ ದಾಸೋಹ ಯೋಜನೆಯಡಿ ಶಾಲೆಗಳಿಗೆ ಪೂರೈಕೆ ಮಾಡಿದೆ. ಆದ್ರೆ ಈ ಶಾಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಗ್ರಾಮದ ಶಾಲೆ ಶಿಕ್ಷಕ ಸಿದ್ದನಗೌಡ ಅವರು ನಿನ್ನೆ ರಾತ್ರಿ ಕೂಡ ವಾಸ್ತವ್ಯ ಮಾಡಿದ್ದಾರೆ. ಸರ್ಕಾರ ಈಗಲೇ ನಿನ್ನೆ ಶಾಲೆಗೆ ಆಹಾರ ಧಾನ್ಯ ಕೂಡ ವಿತರಣೆ ಮಾಡಿದೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಆಹಾರ ಧಾನ್ಯ ಪೂರೈಕೆ ಮಾಡಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸುತ್ತಮುತ್ತ ಹಳ್ಳಿಯಲ್ಲಿ ಕೂಡ ಕೆಲ ಶಾಲೆಯಲ್ಲಿ ಕಳ್ಳರ ಪಾಲು ಕೂಡ ಆಗ್ತಾ ಇದೆ. ಕಳ್ಳರು ಶಾಲೆ ಬೀಗ ಮುರಿದು ಆಹಾರ ಧಾನ್ಯವನ್ನು ಕೂಡ ದೋಚಿಕೊಂಡು ಹೋಗಿದ್ದಾರೆ. ಇದನ್ನು ಅರಿತಂತ ಶಿಕ್ಷಕ ಸಿದ್ದನಗೌಡ ಅವರು ಖುದ್ದು ತಮ್ಮ ಶಾಲೆಯಲ್ಲಿ ಆಹಾರ ಧಾನ್ಯವನ್ನು ತಾವೇ ರಕ್ಷಣೆ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಅಂದ್ರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಳ್ಳತನ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲೂ ಆಗ್ಬಾರ್ದು ಅಂತ ಎಷ್ಟು ದಿನದಿಂದ ಕಳ್ಳತನ ಆಗ್ತಾ ಇದೆಯಂತೆ ನಾಗಪ್ಪ ಅಲ್ಲಿ? ಹೌದು ಪೃಥ್ವಿ, ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಲ್ಶೆಟ್ಟಿ ಗ್ರಾಮದ ಶಾಲೆಯಲ್ಲಿ ಕೂಡ ಇದೇ ತಿಂಗಳ 26ರಂದು ಶಾಲೆ ಬೀಗ ಮುರಿದು ಅಡುಗೆ ಎಣ್ಣೆ ಕೂಡ ಕಳ್ಳತನ ಮಾಡಿದ್ರು. ಇದನ್ನು ಅರಿತಂತ ಮುಖ್ಯ ಶಿಕ್ಷಕ ಸಿದ್ದನಗೌಡ ಅವರು ನಮ್ಮ ಶಾಲೆಯಲ್ಲಿ ಈಗಲೇ 10 ಲಕ್ಷ ರೂಪಾಯಿ ಆ ಶಾಲೆ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ವಾ? ದೂರ ಇರೋದಾ ಶಾಲೆ? ಇದು ಪೃಥ್ವಿ, ಕಳ್ಳರು ಏನಂತಂದ್ರೆ ಮಾತಾಡಿಸ್ತೀನಿ ನಾಗಪ್ಪ. ನಮ್ ಜೊತೆ ಈಗ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತ ಸಿದ್ದಣ್ಣಗೌಡ್ರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನೀವು ಎಲ್ರಿಗೂ ಮಾದರಿ ಆಗ್ಬಿಟ್ಟಿದ್ದೀರಾ, ನೋಡ್ತಾ ಇದ್ವಿ ಆ ವಿಡಿಯೋನ. ಹೌದು ಸರ್. ಇಲ್ಲ, ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬರ್ತೀರಾ? ಮನೆ ಒಳಗಿದ್ದೀರಾ ಅಂತ ಕಾಣಿಸುತ್ತೆ ಸಿದ್ದಣ್ಣಗೌಡ್ರೆ. ಸೊ ಮತ್ತೊಮ್ಮೆ ಸಂಪರ್ಕವನ್ನು ಮಾಡ್ತೀವಿ. ಸಿದ್ದಣ್ಣಗೌಡರು ಮುಖ್ಯ ಶಿಕ್ಷಕರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಆದರೆ ನೆಟ್ವರ್ಕ್ ಸಮಸ್ಯೆ, ಸೊ ಹೀಗಾಗಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅವ್ರು ಮಾತನಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಮುಖ್ಯ ಶಿಕ್ಷಕರೇ ಶಾಲೆಯಲ್ಲಿ ಮಲ್ಕೊಂಡು ಆ ಧಾನ್ಯಗಳನ್ನ ಸೇಫ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಇದೇನಪ್ಪ, ಇದೇನು ದೊಡ್ಡ ಕೆಲಸ ಅಂತ ಹೇಳುವಂಥವ್ರು ತುಂಬಾ ಜನ ಇದ್ದಾರೆ. ಆದರೆ ಇದು ದೊಡ್ಡ ಕೆಲಸನೇ, ಯಾಕೆಂದ್ರೆ 10 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಧಾನ್ಯಗಳು ಅಲ್ಲಿರೋದು. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಸಿದ್ದಣ್ಣಗೌಡ್ರೆ. ಕೇಳಿಸ್ತಾ ಇದೆಯಾ ಸರಿಯಾಗಿ ಈಗ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಹೇಳಿ ಹೇಳಿ ಸರ್. ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಕೀಲಿ ಬಾಗಿಲಿ ಮುರಿದು ಮಾಲನ್ನ ದಾಸ್ತಾನನ್ನ ಕಳು ಮಾಡ್ಲಕತ್ತಿದ್ರೆ ಅದಕ್ಕಾಗಿ ನಿನ್ನೆ ಸಾಯಂಕಾಲ ದಾಸ್ತಾನು ಬಂತು. ಅಪಾರವಾದಂತ ದಾಸ್ತಾನು ಬಂದಿದೆ ಸರ್. ಈ ಸರಿ 5.5 ತಿಂಗಳ ದಾಸ್ತಾನು ಬಂದಿದೆ ಮಕ್ಕಳಿಗೆ. ಅದನ್ನ ನೋಡಿ ನಮಗೆ ಭಯ ಆಯ್ತು. ಅದಕ್ಕೆ ರಾತ್ರಿ ನೈಟ್ ಎಲ್ಲ ಅಲ್ಲೇ ವಾಸ್ತವ್ಯ ಮಾಡಿ ಈಗ ಬೆಳಿಗ್ಗೆ ಅಂತಂದ್ರೆ ಈ ನಿಯಮಾನುಸಾರವಾಗಿ ಮಕ್ಕಳಿಗೆ ಫೋನ್ ಮಾಡಿದ್ರಂತಲ್ಲ ನಿಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ನಿಮ್ಗೆ? ಮಾಡಿದ್ರು ಸರ್, ಬೆಂಗಳೂರಿನಿಂದ ಮಾಡಿದ್ರು ಸರ್, ಇಲ್ಲಿ ಸೂರಾಪುರನಿಂದ ಮಾಡಿದ್ರು. ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ್ರು. ಏನಂದ್ರು ಅಧಿಕಾರಿಗಳು? ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಅವರು. ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಕೆಲವರಿಗೆ ಇದೇನ್ ದೊಡ್ಡ ಕೆಲಸ ಅನ್ಸ್ಬೋದು, ಬಟ್ ಹಳ್ಳಿಗಳಲ್ಲಿ ನಾವು ನೋಡಿದ್ವಿ
ಸಾಕಷ್ಟು ಜನ ಬಿಸಿಯೂಟದ ಕಾರ್ಯಕರ್ತರಾಗಿರ್ಬೋದು ಅಥವಾ ಇನ್ನು ಸ್ಪೆಷಲಿ ಮುಖ್ಯ ಶಿಕ್ಷಕರು ಎಲ್ಲ ಸೇರ್ಕೊಂಡು ಧಾನ್ಯಗಳನ್ನ ಅವ್ರ ಮನೆಗಳಿಗೆ ತಗೊಂಡೋಗಿರುವಂತದ್ದನ್ನು ಕೂಡ ಗಮನಿಸಿದೀವಿ. ಅಂತವರ ಮಧ್ಯೆ ನೀವು ಮಾದರಿ ಇದು. ಇಲ್ಲ ಸರ್, ಮಾಡ್ಬೇಕಲ್ಲ ಸರ್. ನಮ್ಮ ಸರ್ಕಾರಿ ನೌಕರರು ನಮ್ಮ ಕೆಲಸ ಏನಿದೆ ಅದನ್ನ ಮಾಡ್ಬೇಕಲ್ಲ ಸರ್. ಮಕ್ಕಳಿಗೆ ತಲುಪುವಂತಹ ದಾಸ್ತಾನು ಚೆನ್ನಾಗಿ ನಿಗದಿತ ಸಮಯಕ್ಕೆ ತಲುಪಿದ್ರೆ ಒಳ್ಳೇದಲ್ಲ ಸರ್. ಪಾಪ ಮಕ್ಳಿಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನೋದು ನಿಮ್ ಕಾಳಜಿ ಇಲ್ಲಿ. ಹೌದು ಸರ್, ಹೌದು ಸರ್. ಅಕ್ಕಪಕ್ಕದಲ್ಲಿ ಯಾವ್ದು ಮನೆಗಳಿರ್ಲಿಲ್ವಾ? ಇಲ್ಲ ಸರ್, ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಸರ್. ಅದಕ್ಕೆ ನಿಮ್ಗೆ ಭಯ ಆಗಿರೋದು ಎಲ್ಲಿ ಕತ್ಕೊಂಡು ಹೋಗ್ಬಿಡ್ತಾರಪ್ಪ. ಅದು ತುಂಬಾ ದೊಡ್ಡ ಮಟ್ಟದಲ್ಲೇ ಧಾನ್ಯಗಳು ಬಂದಿದಾವ್ ನಿಮ್ಗೆ. ಹೌದು ಸರ್. ಎಷ್ಟು ಮಕ್ಳಿಗೆ ಆಗೋಷ್ಟು ಬಂದಿರೋದು ಧಾನ್ಯ ಅದು? ಸರ್ 200 ಮಕ್ಕಳಿಗಾಗುವಷ್ಟು ಧಾನ್ಯ ಬಂದಿದೆ ಸರ್. ಪಾಪ ಯಾದಗಿರಿ ಸೈಡ್ ಅಂತೂ ಮಕ್ಕಳು ಕೂಲಿ ನಾಲಿ ಮಾಡ್ಕೊಂಡು ಈ ಟೈಮ್ ನಲ್ಲಿ ಶಾಲೆ ಇಲ್ಲ ಅಂದ್ರೆ ವರ್ಕ್ ಎಲ್ಲ ಮಾಡಕ್ ಹೋಗ್ತಾ ಇರ್ತವೆ. ಹೌದು ಸರ್. ಅಟ್ಲೀಸ್ಟ್ ಈ ಧಾನ್ಯ ಹೆಲ್ಪ್ ಆಗುತ್ತೆ ಅವ್ರಗಳಿಗೆ. ಹೌದು ಸರ್, ಬಹಳ ಹೆಲ್ಪ್ ಆಗ್ತಿದೆ ಸರ್. ಸರ್ ಸನ್ಫ್ಲವರ್ ಆಯಿಲು ನಾವು ಮನೆಯಲ್ಲಿ ಉಣೋದಿಲ್ಲ ಸರ್. ಅಂತ ಸನ್ಫ್ಲವರ್ ಆಯಿಲ್ ಒಂದು ಮಗುವಿಗೆ 3 kg ಕೊಡ್ಬೇಕು ಸರ್ ನಾವೀಗ. ಆ ನಂತರ ಅಕ್ಕಿ ಕೊಡ್ಬೇಕು, ಬೇಳೆ ಕೊಡ್ಬೇಕು, ಗೋಧಿ ಕೊಡ್ಬೇಕು, ಸಾಲ್ಟ್ ಕೊಡ್ಬೇಕು, ಎಲ್ಲಾನು ಕೊಡ್ಬೇಕು ಸರ್ ಈ ಸದ್ದ. ಹೌದು ಹೌದು ಹೌದು. ಅದಕ್ಕೆ ಮಾಸ್ಕ್ ಅನ್ನು ಧರಿಸಿ ಮಕ್ಕಳಿಗೆ ಏನಪ್ಪ ಅಂದ್ರೆ ಪಾಲಕರಿಗೆ ಬಾ ಅಂತ ಹೇಳಿದ್ವಿ ಸರ್. ಇವತ್ತು ಸದ್ಯ ಈಗ ನನ್ನ 10:30 ಗಂಟೆಯಿಂದ ನಾವು ದಾಸ್ತಾನು ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ತುಂಬಾ ರೇರು ಸಿದ್ದಣ್ಣಗೌಡ್ರೆ ನಿಮ್ಮಂತ ಶಿಕ್ಷಕರು ಸಿಗೋದು. ಒಳ್ಳೆ ಕೆಲಸ ಮಾಡಿದ್ರ, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿಗಳನ್ನು ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾದಂತ ಸಮಸ್ಯೆ ಇರುತ್ತೆ. ಆದ್ರೆ ಕೆಲವೊಂದು ಊರಲ್ಲಂತೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಆ ಊರನ್ನೇ ಚೇಂಜ್ ಮಾಡಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಅದೇ ರೀತಿಯಾದಂತ ಪ್ರಕರಣ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈ ಊರಲ್ಲಿ ಬರೀ ಕೋತಿಗಳ ಕಾಟ ಕಮ್ಮಿ ಇಲ್ಲ. ಈ ಕೋತಿಗಳು ಅಲ್ಲಿ ಕಾಟ ಕೊಡ್ತಾ ಇರೋದು. ಆ ಗ್ರಾಮದಲ್ಲಿ ಜನರಿಗಿಂತ ಕೋತಿಗಳೇ ಹೆಚ್ಚು. ಮನೆಗಳಿಗೆ ನುಗ್ತವೆ, ಕೈಗೆ ಸಿಕ್ಕಿದ್ದನ್ನ ದೋಚ್ತವೆ. ಕೋತಿಗಳು ಅಂದ್ರೆ ಯಾವುದು ಅದು ಒಂದೇ ರೀತಿಯಾಗಿ ಮಾಡ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಡಿದ್ದೆಲ್ಲ ಆಟಗಳೇ ಅದ್ರದ್ದು. ವಿದ್ಯುತ್ ವೈರು, ಟಿವಿ ಕೇಬಲ್ಲು ಕಚ್ಚಿ ಹಾಕ್ತಾ ಇರೋದು, ದಾರಿಯಲ್ಲಿ ಮಕ್ಕಳ ಮೈ ಕೈ ಪರಿಸ್ತಾ ಇದಾವೆ, ಜಮೀನಿಗೆ ನುಗ್ಗಿ ಬೆಳೆಯನ್ನೆಲ್ಲ ನಾಶ ಮಾಡ್ತಾ ಇದಾವಂತೆ. ಎಲ್ಲಿ ನೋಡಿದ್ರು ಕೋತಿಗಳೇ ಅಂತೆ ಆ ಊರಲ್ಲಿ. ರಾಯಚೂರಿನ ಪಲವಲ ದೊಡ್ಡಿ ಗ್ರಾಮದ ಕತೆ ಇದು. ಅರಣ್ಯ ಇಲಾಖೆಗೆ ಪತ್ರ ಬರೆದ್ರೂ ಕೂಡ ಪ್ರಯೋಜನ ಇಲ್ಲ. ಊರು ಬಿಡ್ಲಿಕ್ಕೆ ಮುಂದಾಗಿದ್ದಾರೆ ಆ ಗ್ರಾಮಸ್ಥರು. ಕೋತಿಗಳ ಕಾಟದಿಂದ ನಾವೇ ಹಣವನ್ನ ಕಲೆಕ್ಟ್ ಮಾಡಿ ಕೊಡ್ತೀವಿ ಅಂದ್ರೂ ಕೂಡ ಅರಣ್ಯ ಇಲಾಖೆಯವರು ಆ ಕೋತಿಗಳನ್ನ ಸೆರೆ ಹಿಡ್ಲಿಕ್ಕೆ ಮುಂದೆ ಬರ್ತಾ ಇಲ್ವಂತೆ. ಕೋತಿ ಹಿಡಿದುಕೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಯಾರು ಬೇರೆಯವರು ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಾಮೂಹಿಕವಾಗಿ ಊರನ್ನ ತೊರಿಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ಆ ಗ್ರಾಮಸ್ಥರು. ನೋಡಿ ಇನ್ಯಾವ ಲೆವೆಲ್ಗೆ ಕಾಟ ಕೊಟ್ಟಿರೋನ ಆ ಕೋತಿಗಳು. ಇವರು ಗ್ರಾಮವನ್ನ ತೊರಿಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಕೋತಿ ದರ್ಬಾಟ ಜಾಸ್ತಿ ಆಗೈತ್ರಿ ನಮ್ಗೆ. ಮನುಷ್ಯರಿಗೆ ಕುತ್ತಿ ಗಿಡಿಯೋದು, ರೊಟ್ಟಿ ತಗೊಂಡು ಹೋಗೋದು, ಮಾಡಕ್ ಕುಂತಿದ್ದು ಕಸಗೋದು, ಮತ್ತೆ ಹುಡುಗರಿಗೆ ಹೊರಗಡೆ ಹೋದ್ರ ಕಲೆ ಬಿದ್ದು ಚೂರೋದು ನಮ್ ದೊಡ್ಡ ಪರಿಸ್ಥಿತಿ ಆಗ್ಬಿಟ್ಟತ್ರಿ ನಮ್ಗೆ. ನಾವ್ ಅದಕ್ಕಂತ ಎಲ್ಲಿಗೆ ಹೋಗ್ಬೇಕು, ಊರು ಬಿಡ್ಬೇಕಂತಾನೆ ಲೆಕ್ಕ ಹಾಕಿವಿ ನಾವು ಈಗ. ನಮ್ಗೆ ಮತ್ತೆ ಅದು ಏನು ಯಾರು ಹೇಳಿದ್ರು ನಮ್ಗೆ ಏನೂ ಮಾಡಿಲ್ಲ ಅವರು. ನಮ್ಗ ಪೂರ ಕಿರಿಕಿರಿ ಮಾಡಿಬಿಟ್ಟ. ಜಗ್ಗ ಕಾಟ ಕೊಟ್ಗೇಸಿ ಮನೆಗೆ ಹೋಗೋದು, ಕಿಟಕಿಗೆ ದೂರೋದು, ಮತ್ತೆ ಏನಂದ್ರ ರೊಟ್ಟಿ ಐತಿ ಮಾಡಕ್ ಕುಂತಾಕಿಗೆ ಕುತ್ತಿಗೆ ಬಂದು ಹಿಡ್ಕಂತದ್ರಿ. ಅದು ಎಲ್ಲೆಲ್ಲಿ ನಮ್ನ ಏನು ಹೊರಗ ಬಿಡುವಲ್ವು. ಅದು ಏನಂದ್ರೆ ರೊಕ್ಕ ಇರ್ಸಮ್ಗೆ ಚೀಲ ತೆಳಗಿಟ್ರೆ ರೊಕ್ಕ ಚೀಲ ಸಮೇತ ಏಟ್ಕೊಂಡ ಗಿಡದಾಗ ಹೋಗಿ ಚೂರು ಮಾಡಿ ಅರ್ಧ ಆಗ್ತಾವ್ರಿ. ನಾವು ಏನು ಊಟ ಮಾಡ್ಬೇಕ್ರಿ? ಫೋನ್ಗಳು ಸಮೇತ ತಗೊಂಡು ಹೋಗ್ತಾವ್ರಿ. ಮತ್ತೆ ನಮ್ಗೆ ಏನನ್ನ ಅರ್ಜೆಂಟ್ ಮಾಡದಿದ್ರಿ ಏನು ಮಾಡ್ಬೇಕ್ರಿ? ಇಷ್ಟು ಟರ್ಬಟ್ ಕೊಟ್ಬಿಟ್ಟವು ಕೋತಿಗಳ ಸಮಸ್ಯೆ. ಏನು ವೈರ್ಗಳು ಹರಿದಿಡೋದು, ಮನೆ ಬಂದು ಹೊಕ್ಕೊಂಬೋದು, ಕೈ ಚೀಲ ಕೈಯಾಗ ಏನೇನಿದ್ರೆ ಕಿತ್ಕೊಂಡು ಓಡೋಗೋದು, ಇನ್ನು ಹುಡುಗರನ್ನ ಮೇಲೆ ಹರಿಬೀಳೋದು, ಕಡ್ದಾಡೋದು, ಇವೆಲ್ಲ ಮಾಡಲು ಭಾಳ ಸಾಕಾಗಿಬಿಟ್ಟದ. 2 ವರ್ಷ ಮೇಲ್ಪಟ್ಟಾಯ್ತು. ಇದುವರೆಗೆ ಯಾರು ಏನು ಕೊಟ್ರು ಯಾರು ಬಂದು ಏನು ಮಾಡೇ ಇಲ್ಲ. ಒಟ್ಟಿನ ಉಪ ಅರಣ್ಯ ಸಂರಕ್ಷಣೆ ಫಾರೆಸ್ಟ್ನವ್ರಿಗೆ ಹೇಳಿವಿ, ಅವ್ರಿಗೆ ಒಂದು ಹೇಳಿವಿ, ಬೇರೆ ಯಾರಿಗೆ ಹೇಳಿಲ್ಲ. ನಾವು ಎಲ್ಲ ಕೆಲಸ ಮಾಡ್ತಾವ ಮನ್ಯಾಗ. ಮನೆ ಹಾಕ್ಕೊಂಡು ಮುಚ್ಕೊಂಡು ಕೆಲಸ ಮಾಡ್ಬೇಕು. ಮನೆಯಾಗ ಯಾರು ಇಲ್ಲಿಲ್ಲಪ್ಪ ಅಂತಂದ್ರೆ ಮನೆಗೆ ಹೋಗ್ಕೊಂಡು ಎಲ್ಲ ಸಾಮಾನೆಲ್ಲ ಕಿತ್ತೆ ಆಗ್ತಾವ, ವೈರ್ ಕಿತ್ತೆ ಆಗ್ತಾವ, ಎಲ್ಲ ಈ ರೀತಿ ಆಗಿಬಿಟ್ಟದ. ಟಿವಿಗಳು ಬಂದಾವ, ಯಾವ ವಾರ್ತಾಪತ್ರ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಈ ರೀತಿಯಾಗಿ ಎಲ್ಲ ಪೂರ್ತಿ ಸಮಸ್ಯೆ, ದೊಡ್ಡ ಸಮಸ್ಯೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್.